ಹಾಯ್ ಸ್ನೇಹಿತರೆ, ಕನ್ನಡ ಇಂಡಸ್ಟ್ರಿಯಲ್ಲಿ 2024ರ ಅರ್ಧ ಭಾಗ ಮುಗಿದರೂ ಯಾವ ಸ್ಟಾರ್ ನಟರ ಸಿನಿಮಾಗಳು ಸಹ ರಿಲೀಸ್ ಆಗಿಲ್ಲ. ಬಟ್ ಇನ್ನರ್ಧ ಭಾಗ ಸ್ಟಾರ್ ನಟರ ಸಿನಿಮಾಗಳು ಸಾಲು ಸಾಲಾಗಿ ನಿಂತಿವೆ. ಹಾಗಿದ್ರೆ 2024ರಲ್ಲಿ ಧೂಳೆಬ್ಬಿಸೋಕೆ ಯಾವೆಲ್ಲ ಸ್ಟಾರ್ ನಟರ ಸಿನಿಮಾಗಳು ರೆಡಿಯಾಗಿವೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಅವು ಯಾವಾಗ ರಿಲೀಸ್ ಆಗ್ತವೆ ಅನ್ನೋದನ್ನು ಕೂಡ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಏಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಭೀಮಾ ಇದು ದುನಿಯಾ ವಿಜಯ್ ಅವರ ಮೋಸ್ಟ್ ಹೈಪ್ ಇರುವಂಥ ಸಿನಿಮಾ. ಆಫ್ಟರ್ ಸಲಗ ಅವರು ಮತ್ತೊಂದು ಸಿನಿಮಾದ ಡೈರೆಕ್ಷನ್ ಮಾಡ್ತಾರೆ ಅಂದಾಗಲೇ ಹೈಪ್ ಕ್ರಿಯೇಟ್ ಆಗಿತ್ತು. ಆ್ಯಂಡ್ ಸದ್ಯಕ್ಕೆ ಬಿಟ್ಟಿರುವಂತಹ ಅಪ್ಡೇಟ್ಸ್ಗಳು ಅದನ್ನು ಜಾಸ್ತಿ ಮಾಡಿರೋದಂತೂ ನಿಜ. ಆಲ್ರೆಡಿ ಸಿನಿಮಾದ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸಿ ಸಿನಿಮಾದ ರಿಲೀಸ್ಗೆ ನಿಂತುಕೊಂಡಿದ್ದಾರೆ ದುನಿಯಾ ವಿಜಯ್ ಅವರು. ಆ್ಯಂಡ್ ಈ ಸಿನಿಮಾ ಮೇ ಬಿ ಇದೇ ಜುಲೈನಲ್ಲಿ ಧೂಳೆಬ್ಬಿಸೋಕೆ ರೆಡಿ ಆಗಿದೆ ಅನ್ನಬಹುದು. ಆಬ್ವಿಯಸ್ಲಿ ಈ ಸಿನಿಮಾ ರಿಲೀಸ್ ನಂತರ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊಳ್ಳುತ್ತೆ ಅನ್ನಬಹುದು. ಸೊ ಆದಷ್ಟು ಬೇಗ ಸಿನಿಮಾದ ಟ್ರೇಲರ್ ಆ್ಯಂಡ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡಲಿ ಅನ್ನೋದೇ ನನ್ನ ಆಸೆ. ಭೈರತಿ ರಣಗಲ್ ಶಿವಣ್ಣ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ನರ್ತನ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗೋದಕ್ಕೆ ರೆಡಿಯಾಗಿದೆ. ಮಫ್ತಿ ಸಿನಿಮಾದಲ್ಲಿನ ಭೈರತಿ ರಣಗಲ್ ಕ್ಯಾರೆಕ್ಟರ್ ಬೇಸ್ಡ್ ಸಿನಿಮಾ ಇದಾಗಿದ್ದು ಅದರಿಂದನೇ ಸಿನಿಮಾದ ಮೇಲೆ ಹೈಪ್ ಕ್ರಿಯೇಟ್ ಆಗಿದೆ ಅನ್ನಬಹುದು. ಆ್ಯಂಡ್ ಆಬ್ವಿಯಸ್ಲಿ ಸಿನಿಮಾ ಬಹುಭಾಷೆಯಲ್ಲಿ ರಿಲೀಸ್ ಕೂಡ ಆಗಬಹುದು. ಯಾಕೆಂದರೆ ಜೈಲರ್ ಸಿನಿಮಾದ ನಂತರ ಶಿವಣ್ಣ ಅವರು ಆಲ್ ಓವರ್ ಇಂಡಿಯಾದಲ್ಲಿ ತಮ್ಮದೇ ಆಗಿರುವಂಥ ಫ್ಯಾನ್ ಬೇಸನ್ನು ಗಳಿಸಿದ್ದಾರೆ. ಸೊ ಭೈರತಿ ರಣಗಲ್ ಆಗಸ್ಟ್ 15ಕ್ಕೆ ವರ್ಲ್ಡ್ ವೈಡ್ನಲ್ಲಿ ಧೂಳೆಬ್ಬಿಸೋದಂತೂ ನಿಜ. ಮಾರ್ಟಿನ್ ಫೈನಲಿ ಗುರು, ಈ ಸಿನಿಮಾದ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದವರಿಗೆ ಇದೇ ಬೇಕಾಗಿದ್ದು ಅನ್ನಬಹುದು. ಹೌದು, ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಆ್ಯಂಡ್ ಅದೇ ಅಕ್ಟೋಬರ್ 11. AP ಅರ್ಜುನ್ ಅವರ ನಿರ್ದೇಶನದಲ್ಲಿ ಧ್ರುವ ಸರ್ಜಾ ಅವರ ಮುಖ್ಯ ಪಾತ್ರದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾ ಇದು. ಅದರಲ್ಲೂ ಸೋಲ್ಜರ್ ಆಗಿ ರಗಡ್ ಲುಕ್ಕಲ್ಲಿ ಧ್ರುವ ಸರ್ಜಾ ಅವರು ಕಾಣಿಸಿಕೊಳ್ತಾ ಇದ್ದಾರೆ. ಆ್ಯಂಡ್ ಬಿಟ್ಟಿರುವ ಟೀಸರ್ ಅಂತೂ ಹೈಪನ್ನು ಕ್ರಿಯೇಟ್ ಮಾಡಿದೆ. ಸೊ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಧೂಳೆಬ್ಬಿಸೋದಂತೂ ಪಕ್ಕನೇ ಅನ್ನಬಹುದು ಮಾರ್ಟಿನ್. ಆದಷ್ಟು ಸಿನಿಮಾದ ಪ್ರಮೋಷನಲ್ ಕೆಲಸಗಳನ್ನು ಜಾಸ್ತಿ ಮಾಡಲಿ ಆ್ಯಂಡ್ ಹೇಳಿದ ದಿನಾಂಕಕ್ಕೇ ಸಿನಿಮಾ ರಿಲೀಸ್ ಆಗಲಿ ಅನ್ನೋದೊಂದೇ ನನ್ನ ಕೋರಿಕೆ. ಡೆವಿಲ್ ದ ಹೀರೋ ದರ್ಶನ್ ಅವರ ಅಪ್ಕಮಿಂಗ್ ಸಿನಿಮಾ. ಆಫ್ಟರ್ ಕಾಟೇರ ದರ್ಶನ್ ಅವರು ಮಿಲನಾ ಪ್ರಕಾಶ್ ಅವರೊಂದಿಗೆ ಈ ಸಿನಿಮಾ ಮಾಡ್ತಿದ್ದಾರೆ. ಆ್ಯಂಡ್ ಸಿನಿಮಾದ ಮೇಲೆ ಹೈಪ್ ಕೂಡ ಇದೆ. ಇನ್ನು ಈ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಜೊತೆಯಾಗಿ ರಚನಾ ರೈ ಅವರು ಕಾಣಿಸಿಕೊಳ್ತಾ ಇದ್ದು ಮಹೇಶ್ ಮಾಂಜ್ರೇಕರ್ ಅವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಶೂಟಿಂಗ್ ಹಂತದಲ್ಲಿ ಇರುವ ಈ ಸಿನಿಮಾ ಡಿಸೆಂಬರ್ ಎಂಡಲ್ಲಿ ಅಂದರೆ ಕ್ರಿಸ್ಮಸ್ಗೆ ರಿಲೀಸ್ ಆಗುತ್ತೆ ಅನ್ನಲಾಗ್ತಾ ಇದೆ. ಆ್ಯಂಡ್ ಹಾಗೇನಾದರೂ ಆದರೆ ಬಾಕ್ಸ್ ಆಫೀಸ್ ಧೂಳಿಪಟ ಆಗೋದಂತೂ ಪಕ್ಕಾ ಗುರು. UI ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇರುವಂಥ ಸಿನಿಮಾ ಇದು. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಉಪ್ಪಿಯವರು ಡೈರೆಕ್ಷನ್ ಮಾಡ್ತಾ ಇದ್ದು ಬಿಟ್ಟಿರುವಂಥ ಪೋಸ್ಟರ್ ಆ್ಯಂಡ್ ಟೀಸರಿಂದ ಆಲ್ರೆಡಿ ತಲೆಗೆ ಹುಳವನ್ನು ಬಿಟ್ಟಿದ್ದಾರೆ. ಆ್ಯಂಡ್ UI ಅನ್ನೋ ವರ್ಲ್ಡನ್ನು ಕಟ್ಕೊಂಡು ಬರ್ತಾ ಇದ್ದಾರೆ ಅನ್ನಬಹುದು. ಈ ಸಿನಿಮಾದ ರಿಲೀಸ್ ಡೇಟನ್ನು ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ 2024ರಲ್ಲೇ ನಮ್ಮ ತಲೆಯನ್ನು ಕೆಡಿಸೋಕೆ ಉಪೇಂದ್ರ ಅವರು ಬರ್ತಾ ಇದ್ದಾರೆ ಅನ್ನಬಹುದು. ಆ್ಯಂಡ್ ಹಾಗೇನಾದರೂ ಆದರೆ ಮಾತ್ರ ಆಬ್ವಿಯಸ್ಲಿ ಈ ಸಿನಿಮಾ ಕೂಡ 2024ರಲ್ಲಿ ಧೂಳೆಬ್ಬಿಸುತ್ತೆ ಅನ್ನಬಹುದು. KD ದ ಡೆವಿಲ್ ಇದು ಧ್ರುವ ಸರ್ಜಾ ಆ್ಯಂಡ್ ಪ್ರೇಮ್ಸ್ ಅವರ ಕಾಂಬಿನೇಷನಲ್ಲಿ ಬರ್ತಿರೋ ಸಿನಿಮಾ. ಅದರಲ್ಲೂ 2024ರ ಕನ್ನಡದ ಅತಿ ಹೆಚ್ಚು ಹೈಪ್ ಇರುವಂಥ ಸಿನಿಮಾ ಕೂಡ ಅನ್ನಬಹುದು. ರಮೇಶ್ ಅರವಿಂದ್ ಅವರು, ರವಿಚಂದ್ರನ್ ಅವರು ಹೀಗೆ ಸಾಕಷ್ಟು ದೊಡ್ಡ ತಾರಾ ಬಳಗವೇ ಇರುವಂಥ ಸಿನಿಮಾ ಇದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಸಿನಿಮಾದ ಆಡಿಯೋ ಆಲ್ರೆಡಿ 17 ಕೋಟಿಗೆ ಸೇಲ್ ಆಗಿದೆ. ಆ್ಯಂಡ್ ಒಂದು ಸಿನಿಮಾದ ಆಡಿಯೋ ಇಷ್ಟು ಮೊತ್ತಕ್ಕೆ ಸೇಲ್ ಆಗಿರೋದು ಇದೇ ಮೊದಲು. ಮತ್ತಿದು ರೆಕಾರ್ಡ್ ಕೂಡ ಆಗಿದೆ ಅನ್ನಬಹುದು. ಅದರಲ್ಲೂ 90ಸ್ನ ಅಂಡರ್ ವರ್ಲ್ಡ್ ಕಥೆನ ಪ್ರೇಮ್ ಅವರ ಸ್ಟೈಲಲ್ಲಿ ಅಂದರೆ ಆಬ್ವಿಯಸ್ಲಿ ಜನರು ಥಿಯೇಟರ್ಗಳ ಮುಂದೆ ಚಾಪೆ ಹಾಕ್ತಾರೆ ಅನ್ನೋ ಟಾಕ್ ಅಂತೂ ಗಾಂಧಿನಗರದಲ್ಲಿ ಕೇಳಿಬರ್ತಾ ಇದೆ. ಆ್ಯಂಡ್ 2024ರ ಡಿಸೆಂಬರ್ನಲ್ಲಿ KD ಧೂಳೆಬ್ಬಿಸ್ತಾನೆ ಅನ್ನಬಹುದು. ಮ್ಯಾಕ್ಸ್ ಇದು ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಸಿನಿಮಾ. ಕಾರ್ತಿಕೇಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸಂಯುಕ್ತ ಹೊರನಾಡವರು ಕಿಚ್ಚ ಸುದೀಪ್ ಅವರಿಗೆ ಜೊತೆಯಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ.
ಇದೊಂದು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಆಗಿದ್ದು ಸುದೀಪ್ ಅವರು ಪೊಲೀಸ್ ಆಫೀಸರ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಸೊ ಇದೇ ಸೆಪ್ಟೆಂಬರ್ ಕೊನೆಯ ವಾರ ಅಂದರೆ ದೀಪಾವಳಿಗೆ ಈ ಸಿನಿಮಾ ಧೂಳೆಬ್ಬಿಸೋಕೆ ರೆಡಿ ಆಗಿದೆ ಅನ್ನಬಹುದು. ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದ ಅಂದರೆ 2024ರಲ್ಲಿ ಧೂಳೆಬ್ಬಿಸೋಕೆ ಬರ್ತಾ ಇರುವಂಥ ಸ್ಟಾರ್ ಸಿನಿಮಾಗಳು. ಇದರಲ್ಲಿ ಮತ್ಯಾವುದನ್ನಾದರೂ ಬಿಟ್ಟಿದ್ರೆ ಮತ್ತು ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಅಥವಾ ನೀವು ವೇಟ್ ಮಾಡ್ತಿರುವಂಥ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ಸಿಗೋಣ.